ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಡಾಕ್ಟರ್ ಆ್ಯಂಡ್ ಡಾಟರ್ಸ್ ಕಿಚನ್. ಇವತ್ತು ಸಾಂಬಾರ್ ಹೇಗೆ ಮಾಡೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ, ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ಅದ್ರ ಮೇಲೆ ಎಲ್ಲ ವೆಜಿಟೇಬಲ್ಸ್, ನಿಮ್ಗೆ ಯಾವ್ದು ಫೇವ್ರೇಟ್ ವೆಜಿಟೇಬಲ್ಸ್ ಎಲ್ಲ ಹಾಕೊಂಬಿಡಿ. ನಾನು ಇದರಲ್ಲಿ ಈರುಳ್ಳಿ, ಬೀನ್ಸ್, ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ಟೊಮೆಟೊ ಇಸ್ ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್. ಅದನ್ನು ಪ್ಯೂರಿ ಥರ ಮಾಡಿದ್ದೀನಿ ನಾನು. ಸಾಂಬಾರಿಗೆ ಚೆನ್ನಾಗಿ ಥಿಕ್ ಕನ್ಸಿಸ್ಟೆನ್ಸಿ ಬರಬೇಕಂದ್ರೆ ಟೊಮೆಟೊನ ಪ್ಯೂರಿ ಮಾಡ್ಕೊಳ್ಳಿ. ಆ ಟೊಮೆಟೊ ಪ್ಯೂರಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ, ಎಲ್ಲ ಕ್ಯಾರೆಟ್, ಬೀನ್ಸ್ ಎಲ್ಲ ಅದು ಸಾಫ್ಟ್ ಆಗಬೇಕು. ಅದಾದಮೇಲೆ ಫ್ರೆಶ್ ಆಗಿ ಬೇಳೆ ಬೇಯಿಸೋಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಇದರಲ್ಲಿ ಉಪ್ಪು, ಅರಿಶಿನ, ಖಾರದ ಪುಡಿ, ಸಾಂಬಾರು ಪುಡಿ ಇದೆಲ್ಲನೂ ಹಾಕ್ಕೊಳ್ಳಿ, ಬೇಯಿಸ್ಕೊಳ್ಳಿ. 5 ಮಿನಿಟ್ಸ್ 6 ಮಿನಿಟ್ಸ್ ಬೇಯಿಸ್ಕೊಂಡ್ಮೇಲೆ ಫ್ರೆಶ್ ಆಗಿ ಬೇಳೆ ಬೇಯಿಸ್ಕೊಂಡಿರೋದನ್ನ ಇದಕ್ಕೆ ಸೇರಿಸ್ಬಿಡಿ. ಬೇಕಂದರೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು ಟೇಸ್ಟಿಗೆ. ಸಾಂಬಾರ್ ಈಸ್ ರೆಡಿ. ಇದನ್ನು ನೀವು ಇಡ್ಲಿ ಜೊತೆ ತಿನ್ಬೋದು. ಇದನ್ನು ನೀವು ಡಿಪ್ ಇಡ್ಲಿ ಥರನೂ ತಿನ್ಬೋದು. ಮಿನಿ ಇಡ್ಲಿ ಅಥವಾ ಇಡ್ಲಿ ಚಟ್ನಿ ಸಾಂಬಾರ್ ಸಹ ತಿನ್ಬೋದು. ನೀವು ಟ್ರೈ ಮಾಡಿ. ಹಾಯ್ ಗಾಯ್ಸ್, ಇದು ನನ್ನ ಫೇವ್ರೆಟ್ ಇಡ್ಲಿ. ಮಮ್ಮಿ ಸಾಂಬಾರ್ ಹೆಂಗೆ ಮಾಡಕ್ಕೆ ತೋರಿಸಿದ್ಲು. ಫೇವ್ರೆಟ್ ಇಡ್ಲಿ ಆರ್ ಫೇವ್ರೆಟ್ ಬ್ರೇಕ್ಫಾಸ್ಟ್? ಓಕೆ. ಮಸಾಲೆ ಇಡ್ಲಿ ಇರ್ತಾವೆ. ಮಸಾಲೆ ಇಡ್ಲಿ ಸರಿ ಬಟರ್ ಹಾಕ್ತಾರೆ, ಇಡ್ಲಿಯಲ್ಲಿ ಮಸಾಲೆನೂ ಹಾಕ್ತಾರೆ. ನನಗೆ ಬರೀ ಪ್ಲೇನ್ ಮತ್ತು ಸಾಂಬಾರ್ ಮತ್ತು ಚಟ್ನಿ ಇಷ್ಟ. ನಾನು ಹಾಕ್ಕೊಂತೀನಿ. ನನಗೆ ಇಡ್ಲಿ ಸಾಂಬಾರ್ ಮೇಲೆ ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟ.